ಹನುಮನೋ ಅಲ್ಲಿ ರಾಮನು, ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನು. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ, ಹನುಮಂತನುಪದೇಶ ಮಂಕುತಿಮ್ಮ. ಬಜರಂಗ್ ಬಲಿ ಕಿ ಜೈ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಇವತ್ತು ರಾಮನವಮಿ. ರಾಮ ಅಂದ ತಕ್ಷಣ ನಮಗೆ ಹನುಮನ್ ನೆನಪಾಗುತ್ತೆ, ಹನುಮ ಅಂದ ತಕ್ಷಣ ರಾಮನ್ ನೆನಪಾಗುತ್ತೆ. ಹೇಳ್ತಾರೆ ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಹೀಗೆ ಹನುಮ ತನ್ನ ಇಡೀ ಜೀವನ ಪರ್ಯಂತ ಅವನ ಧ್ಯೇಯ ಒಂದೇ, ರಾಮನ ಸೇವೆಯೇ ಅವನ ಜೀವನ ಧ್ಯೇಯವನ್ನಾಗಿ ಮಾಡಿಕೊಂಡ. ಅವನು ಪ್ರತಿನಿತ್ಯ ಅದರ ಪ್ರತಿ ಕ್ಷಣ ಕೂಡ ರಾಮನ ಜಪವನ್ನೇ ಮಾಡ್ದ. ಅದಕ್ಕೆ ನಮಗೆ ಹಲವಾರು ಉದಾಹರಣೆಗಳು ಸಿಗುತ್ತೆ. ಇಷ್ಟು ಒಂದ್ಸಲ ನಮ್ಗೆ ಗೊತ್ತಿದೆ, ಒಂದ್ಸಲ ಸೀತೆ ಒಂದು ಮುತ್ತಿನ ಹಾರವನ್ನು ಹನುಮನಿಗೆ ಕೊಡ್ತಾಳೆ ಉಡುಗೊರೆಯಾಗಿ. ಅವನು ಹೋಗಿ ಹೊರಗಡೆ ಹೋಗಿ ಆ ಒಂದೊಂದೇ ಮಣಿಯನ್ನು ಕಿತ್ತು ಹಿಂಗೆ ನೋಡಿ ಅದನ್ನು ಕಚ್ಚಿ ಒಗಾಸ್ತಾ ಇರ್ತಾನೆ. ಸೀತೆಗೆ ಸಿಟ್ಟು ಬಂದು ಕೇಳ್ತಾಳೆ, ಎಂಥ ಬೆಲೆ ಬಾಳುವಂಥ ಮುತ್ತಿನ ಹಾರ ಕೊಟ್ಟಿದ್ದೀನಿ, ಅದನ್ನು ಕಚ್ಚಿ ಒಗಾಸ್ತಿಯಲ್ಲ ಮರೆಯ ಅಂತ ಕೇಳಿದಾಗ ಹನುಮ ಹೇಳ್ತಾನೆ, ಅಲ್ಲ ರಾಮ ಇಲ್ಲಿದೆ ನೋಡ್ತಾ ಇದೆ, ಇದ್ರಲ್ಲೂ ರಾಮ ಇಲ್ಲ, ನನಗೆ ಬೇಡ, ರಾಮ ಇಲ್ದಿರೋ ವಸ್ತು ನನಗೆ ಬೇಡ, ನಂಗೆ ಬೇಕಾಗಿರೋದೊಂದೇ ರಾಮ. ಇಂತಹ ಒಂದು ನಿಸ್ವಾರ್ಥ ಸೇವೆ ಅಂತ ಹೇಳ್ಬೋದು. ಅಂದರೆ ಅವನಿಗೋಸ್ಕರ ಏನೂ ಬೇಡ ಅಂತ, ಅವನಿಗೆ ಬೇಕಾಗಿರೋದು ಒಂದೇ ರಾಮ ಅಂತ. ಅಂದರೆ ಇಂತಹ ಒಂದು ಧ್ಯೇಯಕ್ಕೆ ಹನುಮಂತ ತನ್ನ ಇಡೀ ಜೀವನವನ್ನು ಸಮರ್ಪಿಸ್ತಾನೆ. ಹೇಳ್ತಾರೆ ದಿನರಾತ್ರಿ ಮನಸ್ಸೋತು, ಹಗಲು ರಾತ್ರಿ ಇಡೀ ಜೀವನ ಪೂರ್ತಿ ಆ ರಾಮನಿಗೋಸ್ಕರ ಅವನು ಅರ್ಪಣೆ ಮಾಡ್ಕೊಂಡ. ಹಾಗೆ ನಾವೇನು ಮಾಡಬೇಕು ಅಂತಂದರೆ ಹನುಮಂತನ ಜೀವನ ಉಪದೇಶ ಇದು ಅಂತ, ಅವನ ಜೀವನ ಉಪದೇಶವನ್ನು ನಾವು ಅದನ್ನು ಪ್ರೇರಣೆಯಾಗಿ ಪಡ್ಕೊಳ್ಬೇಕು. ನಾವು ಕೂಡ ಜೀವನದಲ್ಲಿ ಯಾವುದಾದ್ರು ಒಂದು ಧ್ಯೇಯಕ್ಕೋಸ್ಕರ ಅದಕ್ಕೆ ನಾವು ನಮ್ಮ ಜೀವನವನ್ನು ಸಮರ್ಪಣೆ ಮಾಡಬೇಕು. ಕೇವಲ ನಾನು ಚೆನ್ನಾಗಿದ್ದೆ ಅಥವಾ ನನ್ನ ಜೀವನ ಮಾತ್ರ ನೋಡ್ಕೊಳ್ಳೋದಲ್ಲ, ಒಂದು ಧ್ಯೇಯಕ್ಕೋಸ್ಕರ ಬಾಳಿದಾಗ ಮಾತ್ರ ಆ ಜೀವನ ಸಾರ್ಥಕ ಅನ್ನೋದನ್ನ ಈ ಕಗ್ಗದಲ್ಲಿ ಗುಂಡಪ್ಪನವ್ರು ಹೇಳ್ತಾರೆ. ನಮಸ್ಕಾರಗಳು.